ಶಿರ್ಸಿ ನಗರದಲ್ಲಿ ಬೇಜವಾಬ್ದಾರಿತನದಿಂದ ಆಡಳಿತ ನಡೆಯುತ್ತಿದೆ. ಜೆಡಿಎಸ್ ಮುಖಂಡ ಉಪೇಂದ್ರ ಪೈ. ಶಿರ್ಸಿ ನಗರಸಭೆಯಲ್ಲಿ ಬೇಜವಾಬ್ದಾರಿತನದಿಂದ ಆಡಳಿತ ನಡೆಯುತ್ತಿದೆ. ನಗರಸಭೆಯಲ್ಲಿ ಫಾರ್ಮ್ ನಂಬರ್ 3 ಸೇರಿದಂತೆ ಅನೇಕ ಕೆಲಸಗಳಿಗೆ ಕೆಲ ಸದಸ್ಯರು ನೇರವಾಗಿ ಡೀಲ್ ಮಾಡುತ್ತಿದ್ದಾರಲ್ಲದೆ ನಗರಸಭೆಯ ವಾಣಿಜ್ಯ ಮಳಿಗೆಯಲ್ಲೂ ಕೈಯಾಡಿಸುತ್ತಿದ್ದಾರೆ ಎನ್ನುವ ನೇರ ಆರೋಪವನ್ನು ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಅವರು ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಇಲ್ಲಿ ಬೇಜವಾಬ್ದಾರಿ ಬಹಳ ಎದ್ದು ಕಾಣ್ತಾ ಇದೆ. ಕಾರಣ ನಗರಸಭೆಗಂತೂ ಬಹುಶಃ ಪ್ರತಿನಿತ್ಯ ನಮ್ಮಲ್ಲಿ ಅಲ್ಲಿ ಹೋಗಿ ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟೇ ಹೋಗ್ತಾರೆ. ಸರ್ ಫಾರಂ ಪ್ರತಿ ಸಮಸ್ಯೆ ಇರ್ಬೋದು, ಇವತ್ತು ನಾವು ಹೊಸ ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ಇರ್ಬೋದು, ಮುಂಚೆಲ್ಲ 1000 ರೂಪಾಯಿ ಆಗೋ ಕೆಲಸ ಈಗ 10,000 50,000 ರೂಪಾಯಿ ಕೇಳ್ತಾರೆ. ಮತ್ತೇನಂದ್ರೆ ಕೆಲವು ನಗರಸಭೆ ಸದಸ್ಯರೇ ಅವರೇ ಆ ಡೀಲನ್ನು ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಎಲ್ಲ ಸದಸ್ಯರು, ಕೆಲವು ಸದಸ್ಯರು ಇನ್ನು ಮೊನ್ನೆ ದಿನ ಕೋಣನ ಬಿಡಿಕೆ ಮೇಲಲ್ಲಿ ಹೊಸ ಅಂಗಡಿ ಪುನಃ ಅಂಗಡಿಗಳನ್ನು ಅವರಿಗೆ ಕೊಟ್ಟರು. ಆ ಅಂಗಡಿಗಳ ಮಧ್ಯೆ ಮತ್ತೆ ಸಂಜೆ ಒತ್ತಿ ಮತ್ತೆ ನಗರಸಭೆ ಸದಸ್ಯರದು ಯಾವ 10 ಅಂಗಡಿಗಳಲ್ಲಿ ಆಗಿದೆ. ಹೀಗೆಲ್ಲ ಆಗೋದ್ರಿಂದ ಮುಂಚಿರ್ತಕ್ಕಂಥ ನಮ್ಗೆ ಇದರಿಂದ ತೊಂದರೆ ಆಗ್ತದೆ ಅಂತಕ್ಕಂಥ ದೂರು ಕೂಡ ನಾವು ಕೇಳಿದ್ದೇವೆ. ಇನ್ನೂ ಅವರಿಗೆ ವಿದ್ಯುತ್ ಸಂಪರ್ಕವನ್ನು ಇನ್ನೂ ಕೂಡ ಕೊಡೋದ್ರಲ್ಲಿ ಇರ್ತಾರೆ. ಬಾಡಿಗೆ ಮಾತ್ರ ಅವ್ರ ಲಾಭವಾಗಿದೆ. ಹೀಗಾಗಿ ನಗರಸಭೆಯಿಂದ ಆಗತಕ್ಕಂಥ ತೊಂದರೆಯೂ ಕೂಡ ಶಿರ್ಸಿ ನಗರಸಭೆಯು ಸಿದ್ದಾಪುರ ಪಂಚಾಯತ್ನಲ್ಲಿರ್ಬೋದು, ಇವತ್ತು ಹೊಸದಾಗಿ ಮನೆ ಕಟ್ಟೋರಿಗೆ, ಫಾರಂ 3 ಸಮಸ್ಯೆ, ಮನೆ ಮಾರಾಟ ಮಾಡೋರು, ಮನೆ ಖರೀದಿ ಮಾಡೋರಿಗೆ ಇವೆಲ್ಲ ಕೂಡ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಸಾರ್ವಜನಿಕ ಹಿಂದುಳಿದ ವರ್ಗಗಳ ವಿಭಾಗದ ರಾಷ್ಟ್ರೀಯ ಸಂಯೋಜಕರಾದ ನಾಗರಾಜ್ ನಾರ್ವೇಕರ್ ಇವರಿಗೆ ಆಂಧ್ರಪ್ರದೇಶದ ಜೊತೆಗೆ ಕೇರಳ ರಾಜ್ಯದ ಹಿಂದುಳಿದ ವರ್ಗಗಳ ವಿಭಾಗದ ಪ್ರಭಾವಿಯಾಗಿ ನೇಮಕ. ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರಾದ ಕ್ಯಾಪ್ಟನ್ ಅಜಯ್ ಸಿಂಗ್ ಯಾದವ್ಜಿ ಅವರು ಹಿಂದುಳಿದ ವರ್ಗಗಳ ವಿಭಾಗದ ರಾಷ್ಟ್ರೀಯ ಸಂಯೋಜಕರಾದ ನಾಗರಾಜ್ ನಾರ್ವೇಕರ್ ಇವರಿಗೆ ಆಂಧ್ರಪ್ರದೇಶದ ಜೊತೆಗೆ ಕೇರಳ ರಾಜ್ಯದ ಹಿಂದುಳಿದ ವರ್ಗಗಳ ವಿಭಾಗದ ಪ್ರಭಾವಿಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಇಂದು ದೆಹಲಿಯಲ್ಲಿ ನಡೆದ ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗಗಳ ವಿಭಾಗದ ರಾಷ್ಟ್ರೀಯ ರಾಜಕಾರಣಿ ಸಭೆಯಲ್ಲಿ ಕ್ಯಾಪ್ಟನ್ ಅಜಯ್ ಸಿಂಗ್ ಯಾದವ್ಜಿ ಅವರು ಈ ಕುರಿತು ಆದೇಶ ಪತ್ರವನ್ನು ನಾಗರಾಜ್ ನಾರ್ವೇಕರ್ ಅವರಿಗೆ ನೀಡಿದ್ದಾರೆ. ಶಿರಸಿಯಲ್ಲಿ ಯಶಸ್ವಿಗೊಂಡ ಜನಸ್ಪಂದನ ಸಭೆ, ಜನರಿಗೆ ನ್ಯಾಯ ನೀಡುವಲ್ಲಿ ಸ್ಪಂದನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್. ನಗರದ ಅಂಬೇಡ್ಕರ್ ಭವನದಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜನಸ್ಪಂದನ ಸಭೆಯಲ್ಲಿ 250ಕ್ಕೂ ಅಧಿಕ ಅರ್ಜಿಗಳು ಸಾರ್ವಜನಿಕರಿಂದ ಸಂದಾಯವಾದಂತಾಗಿದೆ. ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ನಡೆದ ಸಭೆಯಲ್ಲಿ ಶಾಸಕರು ಪ್ರತಿಯೊಬ್ಬರಿಗೂ ಅತ್ಯಂತ ಸಹನೆಯಿಂದ ಉತ್ತರಿಸುವ ಮೂಲಕ ಜನಸ್ನೇಹಿ ಎನಿಸಿಕೊಂಡರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಯ್ಕೆಯಾದ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಶಾಸಕರ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಸಭೆ ನಡೆಯಿತು. ನಗರಸಭೆ ವ್ಯಾಪ್ತಿಯ ಸಮಸ್ಯೆಗಳೇ ಜಾಸ್ತಿ ಇದ್ದರೆ ಗ್ರಾಮೀಣ ಪ್ರದೇಶದ ಜನತೆಯಿಂದ ರಸ್ತೆ, ವಿದ್ಯುತ್, ವಾಹನ ಸಂಪರ್ಕದ ಕುರಿತಂತೆ ದೂರು ಅರ್ಜಿಗಳು ಬಂದಿವೆ. ಇದೆಲ್ಲದಕ್ಕೂ ಸ್ಥಳದಲ್ಲಿಯೇ ಪರಿಹಾರ ನೀಡುವ ಪ್ರಯತ್ನ ಶಾಸಕರಿಂದ ನಡೆಯಿತು. ಸಭೆಯ ಆರಂಭದಲ್ಲಿ ಮಾತನಾಡಿದ ಶಾಸಕ ಭೀಮಣ್ಣ, ಜನಸ್ಪಂದನ ಸಭೆಯಲ್ಲಿ ಸಾರ್ವಜನಿಕರಿಂದ ಬಂದ ದೂರುಗಳಿಗೆ 15 ದಿನಗಳ ಒಳಗಾಗಿ ಅಧಿಕಾರಿಗಳು ಅರ್ಜಿ ವಿಲೇವಾರಿ ಮಾಡಬೇಕು. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದನೆ ತಕ್ಷಣಕ್ಕೆ ಸಿಗಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ತಾಲೂಕಿನ ಅನೇಕ ಸಮಸ್ಯೆಗಳನ್ನು ಒಂದೇ ವೇದಿಕೆಯಲ್ಲಿ ಬಗೆಹರಿಸುವ ಉದ್ದೇಶದಿಂದ ಜನಸ್ಪಂದನ ಸಭೆ ಹಮ್ಮಿಕೊಂಡಿದ್ದೇವೆ. ಸಮಸ್ಯೆ ಬಗೆಹರಿಸಲು ನಾವು ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತೇವೆ. ಸಾರ್ವಜನಿಕರು ತಮ್ಮ ಸಮಸ್ಯೆಯನ್ನು ಕೇಳಲು, ಅರ್ಜಿ ನೀಡಲು ಯಾವುದೇ ಮುಲಾಜಿಗೊಳಗಾಗಬಾರದು ಎಂದರು. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ನಗರಸಭೆ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಕುಮಾರ್ ಬೋರ್ಕರ್, ತಹಸೀಲ್ದಾರ್ ರಮೇಶ್ ಹೆಗಡೆ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಹೆಗಡೆ, ಬಿಪಿ ಸತೀಶ್, ಡಿವೈಎಸ್ಪಿ ಗಣೇಶ್ ಕೆಎಲ್ ಇತರರು ಇದ್ದರು. ಈ ಕಾರ್ಯಕ್ರಮದಲ್ಲಿ ಬಂದಿರುವ ಸರ್ಕಾರದ ಎಲ್ಲ ಇಲಾಖೆಯ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ತಕ್ಕ ಮಟ್ಟಿಗೆ ಇಲ್ಲಿ ಏನು ನ್ಯಾಯ ಕೊಡುವಂತಹದ್ದು. ಅದರ ನಂತರದಲ್ಲಿ 15 ದಿವಸದಲ್ಲಿ ಅವರಿಗೆ ಸರಿಯಾದ ಒಂದು ಉತ್ತರವನ್ನು ಕೊಟ್ಟರಿಂದ ಈ ಜನಸ್ಪಂದನ ಕಾರ್ಯಕ್ರಮದ ವ್ಯಾಪ್ತಿಯಲ್ಲಿ ಬರುವಂತಹದ್ದು. ಆ ರೀತಿಯಲ್ಲಿ ಇವತ್ತು ನಾವು ಜನಸ್ಪಂದನ ಕಾರ್ಯಕ್ರಮ ಸರ್ಕಾರದ ಆದೇಶದಂತೆ ನಾವು ಇವತ್ತು ಶಿರ್ಸಿಯಲ್ಲಿ ಎಲ್ಲ ಅಧಿಕಾರಿಗಳ ಜೊತೆ ನಾವು ಪ್ರಾರಂಭ ಮಾಡಿದ್ದು. ಅದರ ಉಪಯೋಗವನ್ನು ಈ ತಾಲೂಕಿನ ಎಲ್ಲರೂ ಕೂಡ ಅದರ ಸತ್ಪಡಿಕೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಈಗ ಅರ್ಜಿಯನ್ನು ಕೊಟ್ಟಿದ್ದೀವಿ. ಇನ್ನೂ ಅನೇಕ ಅರ್ಜಿಯನ್ನು ಕೇಳೋದಿದ್ರೆ ಅದು ಅರ್ಜಿಗಳ ಮುಖಾಂತರ
ಎಲ್ಲಿ ಮನೆ ಮಾಡ್ತಿದ್ದೀರಾ ಎಂದು ಆಗಿನ ಇದ್ದೀರಿ ಅವ್ರ ಮನೆಗೊಮ್ಮೆ ನಾನು ಭೇಟಿ ಕೊಟ್ಟಿದ್ದೆ. ನಾನು ಸಿದ್ದಾಪುರಕ್ಕೊಮ್ಮೆ ಭೇಟಿ ಭೇಟಿ ಆಗಿದ್ದೆ ನಾನು. ಆದರೆ ಇದನ್ನು ಮಾತ್ರ ನಾವು ದಕ್ಷಿಣ ಕನ್ನಡ ಶಾಸಕ ಅನುದಾನದಲ್ಲಿ ನಾವು ತಿಂಗಳು ಅವನಿಂದ ನಾನು ಮಾಡ್ಕೊಡ್ತೀನಿ. ಜಿಲ್ಲಾಧಿಕಾರಿಗಳು ಕೂಡ ಇವರಿಗೆ ಪತ್ರ ಮುಖೇನ ಮಾಡಿ ಸಂಪೂರ್ಣ ಮಾಹಿತಿ ಒಂದಿಗೆ ಬಿಲ್ಡರ್ ಮಾಡಿ ಕಳಿಸ್ಕೊಳ್ಳಿದ್ದಾರೆ. ಆ ನಿಟ್ಟಿನಲ್ಲಿ ಇವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗ ಪಂಚನಾಮೆ ಒಂದೇ ಬಾಕಿ ಇದೆ. ಪಂಚನಾಮೆ ಅಂದರೆ ನಾವು ಇದ್ದಿದ್ದರೆ ಹೌದು ಅಲ್ಲ ವಾಸಿಸ್ತಾ ಇದ್ದೀವೋ ಇಲ್ಲ ಅನ್ನೋದಕ್ಕೆ 5 ದಿನ ಸಿಗ್ನೇಚರ್ ತಗೊಳ್ಳೋದು ಒಂದೇ ದಿನ ಕೆಲಸ ಸರ್. ಗೊತ್ತಿರ್ಬೋದು. ಜಗದೀಶ್ ಗೌತಮನಿಗೂ ಒಂದು ಟೈಮಲ್ಲಿ ಒಂದು ಸಹಿತ ಹೋಗಿದ್ದು ನಾನೇ ದಾಖಲೆ ಜಸ್ಟ್ ನೆನಪಿಗೆ ಆಗಿದೆ. ಅದು ಪೀರಿಯಡಿಂದ ನೆನಪಿ ಅದನ್ನು ಈಗಾಗಲೇ ನಾವು ಹೋಗಿದ್ದೀನಿ. ನಾನು ರೋಡ್ ನೋಡಿದ್ದೀನಿ. ಈಗಾಗಲೇ ಪೀರಿಯಡಿಂದ ನಾವು ಸೇರಿಸಿದ್ದೀನಿ. ರೋಡ್ ಸೇರಿಸಿದ್ದೀನಿ ನಾನು. ಅನ್ನೋದು ನಮಗೆ ಕಾಂಕ್ರೀಟ್ ರೋಡ್ ಮಾಡಿದ್ರು. ಈಗಾಗಲೇ ಇದನ್ನು ಜೊತೆ ಸೇರಿಸಿದ್ದೀನಿ. ಪ್ರವಾಸಿಗರಿಗೂ ಓಡಾಡಲಿಕ್ಕೆ ಆಗ್ತಾ ಇಲ್ಲ, ಸಾರ್ವಜನಿಕರಿಗೂ ಓಡಾಡಲಿಕ್ಕೆ ಆಗ್ತಾ ಇಲ್ಲ. ಈಗ ಮಳೆಯ ಮತ್ತು ತುಂಬಾ ಹದಗೆಟ್ಬಿಟ್ಟಿದೆ ರೋಡು. ಅಡಿಯಲ್ಲಿ 20 ಲಕ್ಷ ಮಂಜೂರಾಗಿದೆ. ಅದು ಬಿಯರ್ ಬೇಸ್ಡ್ ಅಂತೇಳಿ ಬಿಟ್ಟಿದ್ದಾರೆ. ಅವರು ಶುರು ಮಾಡಲಿಕ್ಕೆ ಅಂದರೆ ಲಾಸ್ಟ್ ಸರ್ಕಾರ ಇದರಿಂದ 50-54 ಡೆಫಿನೇಷನ್ ಆರ್ಡರ್ ಕೊಡಲಿಲ್ಲ ಸರ್. ನಾವು ಪರ್ಮಿಷನ್ ಕೊಟ್ಟಿದ್ವಿ. ಆಯಿತು. ಈಗ 20 ಲಕ್ಷ ಸ್ಯಾಂಕ್ಷನ್ ಆಗಿದೆ. ಟೆಂಡರ್ ಆಗಿದೆ. ಅದು ಟೆಂಡರ್ ಆಗಿದೆ ಸರ್. ವರ್ಕೌಟ್ ಕೊಟ್ಟಿದ್ದಾರೆ. ಹೌದು. ಪ್ರಾರಂಭ ಮಾಡಿಕೆ ಇದು ಪ್ರಾರಂಭ ಮಾಡಿಲ್ಲ ಸರ್. ಅದನ್ನ ಇದು ಸರ್ಕಾರಕ್ಕೆ ಕಂಟಿನ್ಯೂಷನ್ ಅದನ್ನ ಸ್ಟಾರ್ಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ಸರ್. ಅದು ಬಂದ ಕೂಡಲೇ ನಾವು ಅದನ್ನ ಶುರು ಮಾಡಿಕೊಡ್ತೀವಿ ಸರ್. ಈ ಕಂಡೀಷನ್ ಏನಿದೆ ಸರ್? ಕಂಡೀಷನ್ ಏನಿದೆ ನೋಡ್ತು ತುಂಬ ಹಾಳಾಗಿದೆ ಸರ್. ಅದು ಕಂಡೀಷನ್ ಹೌದು ಸರ್, ತುಂಬ ಹಾಳಾಗಿದೆ. ಈಗ ಪರ್ಮಿಷನ್ ಇನ್ನು ಎಷ್ಟು ದುಡ್ಡು ಬೇಕಾಗ್ತದೆ ಸರ್? ಇನ್ನು ಎಷ್ಟು ದುಡ್ಡು ಬೇಕಾಗ್ತದೆ? ಒಂದೇ ಒಂದು ವಾರ ಬಂದು ನೀವು ಕೊಟ್ಟ ನಾವು ಹೌದು ಫೋನ್ ಮಾಡಿದ್ದೀವಿ. ಒಂದು ವಾರ ಆ ಊರಿಗೆ ವೆಹಿಕಲ್ ಹೋಗ್ಬೇಕ, ಬೈಕ್ ಹೋಗ್ಬೇಕಾ, ಹೋಗ್ಬೇಕಾ. 4 ಜನ ಆಮೇಲೆ ನಮ್ಮ ಅಮ್ಮನೂ ನಾವು ವಯಸ್ಸಿಗೆ ನನ್ನ ಎಮ್ಮೆಲ್ಯೆ ಕ್ಯಾಂಟೀನ್ ನಾನು ಕೊಟ್ಟಿದ್ದು ನಾನು. ಓಕೆ ಸರ್. 3 ಲಕ್ಷ ಬೇಕು, 4 ಲಕ್ಷ ಬೇಕು ನೋಡು. ಅದು ಪ್ರಪೋಸಲ್ ಕಟ್ಟಿ ಎಸ್ ಅವ್ರಿಗೆ ಮುಕ್ತವಾಗಿ ಕೊಡ್ಬೇಕಲ್ಲ. ಎಸ್ ಹಾಲಿನ ದರ ಹೆಚ್ಚಳಕ್ಕೆ ಖಂಡನೆ. ಶಿರಸಿಯ ಎಸಿ ಕಚೇರಿ ಎದುರು ಬಿಜೆಪಿ ರೈತ ಮೋರ್ಚಾದಿಂದ ಪ್ರತಿಭಟನೆ. ಉತ್ತರ ಕನ್ನಡ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಶಿರಸಿಯ ಸಹಾಯಕ ಆಯುಕ್ತರ ಕಚೇರಿ ಎದುರು ನಂದಿನಿ ಹಾಲಿನ ದರ ಹೆಚ್ಚಳ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ರಮೇಶ್ ನಾಯ್ಕ್ ನೇತೃತ್ವದಲ್ಲಿ ಸೋಮವಾರ ನಡೆದ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಹಾರ್ತೆಬೈಲ್, ನಂದಿನಿ ಹಾಲಿನ ದರ ಹೆಚ್ಚಳ ಮಾಡಿದ ಸಿದ್ದರಾಮಯ್ಯ ಸರ್ಕಾರ ಗ್ರಾಹಕರನ್ನು ದೋಚುತ್ತಿದೆ ಎಂದರು. ದಿನ ಬೆಳಗಾದರೆ ಈ ಲೂಟಿಕೋರ ಸರ್ಕಾರ ಯಾವ
ಬೆಲೆ ಹೆಚ್ಚಳ ಮಾಡಿದೆ ಎಂದು ನೋಡುವಂತಾಗಿದೆ ಎಂದು ಆರೋಪಿಸಿದರು. ಗ್ಯಾರಂಟಿಗೆ ಹಣ ಹೊಂದಿಸಲು ವಿಫಲವಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಮುಂದುವರೆದು ಒಂದು ಕಪ್ ಟೀ ಕುಡಿಯುವುದರ ಮೇಲೂ ಕೂಡ ಬೆಲೆ ಏರಿಕೆ ಬರೆ ಎಳೆದಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷ ಆನಂದ್ ಸಾಲೇರ್, ಗ್ರಾಮೀಣ ಮಂಡಲ ಅಧ್ಯಕ್ಷೆ ಉಷಾ ಹೆಗಡೆ, ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್, ಗಣೇಶ್ ಸಣ್ಣಲಿಂಗಣ್ಣನವರ್, ಆರ್ಡಿ ಹೆಗಡೆ, ಸಹಕಾರ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕ ಆರ್ವಿ ಹೆಗಡೆ, ಜಿಲ್ಲಾ ಕಾರ್ಯಾಲಯ ಕಾರ್ಯದರ್ಶಿ ರಾಮನಾಯ್ಕ್, ಜಿಲ್ಲಾ ಕೋಶಾಧ್ಯಕ್ಷ ರಮಾಕಾಂತ್ ಭಟ್ ಹಾಗೂ ಜಿಲ್ಲಾ ಹಾಗೂ ಮಂಡಲ ಸ್ತರದ ಪದಾಧಿಕಾರಿಗಳು, ಮೋರ್ಚಾ ಪದಾಧಿಕಾರಿಗಳು, ಶಿರ್ಸಿ ನಗರಸಭಾ ಸದಸ್ಯರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಯಕ್ಷಗಾನ ಕಲಾವಿದೆ ತುಳಸಿ ಹೆಗಡೆ ಹೆಸರು ಇದೀಗ ಜಾಗತಿಕ ಮಟ್ಟದಲ್ಲೂ ದಾಖಲೆ. ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ವಿಶ್ವಶಾಂತಿಗೆ ಯಕ್ಷ ನೃತ್ಯ ಮೂಲಕ ಕೊಡುಗೆ ನೀಡುತ್ತಿರುವ ಯಕ್ಷಗಾನ ಕಲಾವಿದೆ ತುಳಸಿ ಹೆಗಡೆ ಹೆಸರು ಇದೀಗ ಜಾಗತಿಕ ಮಟ್ಟದಲ್ಲೂ ದಾಖಲಾಗಿದೆ. ಲಂಡನ್ ಮೂಲದ ಪ್ರತಿಷ್ಠಿತ ವರ್ಲ್ಡ್ 9 ರೆಕಾರ್ಡ್ ಸಂಸ್ಥೆಯು ತುಳಸಿ ಹೆಗಡೆ ಹೆಸರನ್ನು ತನ್ನ ವಿಶ್ವ ದಾಖಲೆಯ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಿಕೊಂಡಿದೆ. ಯಕ್ಷಗಾನ ಕಲಾ ಪ್ರಕಾರ ಮೂಲಕ ವಿಶ್ವಶಾಂತಿಗೆ ಈವರೆಗೆ 9 ಕಲಾ ಕುಸುಮದ ಮೂಲಕ ನೀಡುತ್ತಿರುವ ಕೊಡುಗೆಗಳನ್ನು ಗಮನಿಸಿ ಮಕ್ಕಳ ವಿಭಾಗದ ತನ್ನ ದಾಖಲಾತಿಯಲ್ಲಿ ಸೇರಿಸಿಕೊಂಡಿದೆ. ಬೆರಳ ತುದಿಯಲ್ಲಿ ನರ್ತನ ಮಾಡುವ ವಿದೇಶವೊಂದರ ನೃತ್ಯ ಕಲಾ ಪ್ರಕಾರ ಹೊರತುಪಡಿಸಿದರೆ ಈವರೆಗೆ ಪ್ರಪಂಚದ ಯಾವುದೇ ಕಲಾ ಪ್ರಕಾರ ಈ ದಾಖಲಾತಿ ಪಟ್ಟಿಗೆ ಸೇರ್ಪಡೆಯಾಗಿರಲಿಲ್ಲ ಎಂದು ಈ ಸಂಸ್ಥೆ ತಿಳಿಸಿದೆ.